ಬಂಧುಗಳ ಸಂಘ ಮಂಡಳಿ ಮಾಡಿದಂಥ ಉದ್ದೇಶ ಇತ್ತೆ. ನಾವು ನಮ್ಮ ಸ್ನೇಹಿತರು ಕಾರ್ಯಕ್ರಮ ಮಾಡಿಕೊಂಡಿದ್ದೇವೆ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಅದೊಂದೇನೋ ಒಂದು ಚೈತನ್ಯ, ಏನೋ ಒಂದು ಚೈತನ್ಯ, ಏನೋ ಒಂದು ಸ್ಫೂರ್ತಿ, ಹೋರಾಟಕ್ಕೆ ಒಂದು ಹುಮ್ಮಸ್ಸು. ಜೀವನ ಚರಿತ್ರೆಯಲ್ಲಿ ಯಾವುದಾದ್ರೂ ಒಬ್ಬ ರಾಷ್ಟ್ರ ನಾಯಕರಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲ ಅನುಭವಿಸಿ ಈ ಒಂದು ವಿದ್ಯೆಯ ಮೂಲಕ ಬಾಬಾ ಸಾಹೇಬರು ಸಂವಿಧಾನವನ್ನ ಎಡೆಯಲ್ಲಿ ಇಟ್ಕೊಂಡು ಒಂದು ಗೋರ್ಗಳನ್ನು ಪಾರ್ಲಿಮೆಂಟ್ ತೋರಿಸ್ತಾ ಇರ್ತಕ್ಕಂಥ ಚಿತ್ರವನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಸರಿಯಾಗಿ ಜಾತಿ ಮಾಡಿದಂತ ವ್ಯಕ್ತಿಗಳು ಈ ಒಂದು ಪಾರ್ಲಿಮೆಂಟ್ ನಲ್ಲಿ ಇದ್ದಾರೆ. ನನ್ನ ಸಂವಿಧಾನ ಯಾವತ್ತು ಸರಿಯಾಗಿ ಜಾರಿ ಆಗ್ತದೆ ಅವತ್ತು ನಮ್ಮ ದೇಶದಲ್ಲಿ ಸಮಾನತೆ ಪರಿಪೂರ್ಣ ಆಗ್ತದೆ ಅಂತ ಅದನ್ನ ನಾವು ವೇದಿಕೆಗಳಲ್ಲಿ ಬಾಬಾ ಸಾಹೇಬರ ವಿಚಾರಗಳನ್ನ ನಾವು ಕೇಳ್ತಾ ಇರ್ತೇವೆ. ಆದರೆ ವಿಚಾರಗಳು ಇಂಗ್ಲಿಷ್ ನೆಲದಲ್ಲಿ ಮಹಾಜ್ಞಾನಿಗಳಾಗಿ ಯಾರಿಗೆ 32 ಡಿಗ್ರಿಗಳನ್ನ ಪಡೆಯೋದು ಮೂಲಕ ಪ್ರಪಂಚದಲ್ಲೇ ಅತಿ ಹೆಚ್ಚು ಡಿಗ್ರಿ ಪಡೆದಂತ ಮಹಾಮೇಧಾವಿ ಅಂದ್ರೆ ಬಾಬಾ ಸಾಹೇಬರು 32 ಡಿಗ್ರಿಗಳು. ಆ 32 ಡಿಗ್ರಿಗಳನ್ನ ಪಡೆಯೋದ್ರ ಮೂಲಕ ನನ್ನ ಜ್ಞಾನಕ್ಕೆ ಸರಿಸಮಾನವಾಗಿ ನಿಲ್ಲಬಲ್ಲಂತ ವ್ಯಕ್ತಿ ಕರ್ನಾಟಕ ಸರ್ಕಾರ ಅಂಜಗಾರಿಕೆ ಅನುದಾನ ಸಮಿತಿ ದುಡ್ಡು ಕೊಟ್ಟಿದೆ. ಕಾರ್ಯದರ್ಶಿ ಕರ್ನಾಟಕ ಕಾಂಗ್ರೆಸ್ ಅವರು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ.